ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಪ್ರೊಫೆಸರ್ ಶ್ರೀನಿವಾಸಯ್ಯ ಸರ್ನವರು ಎಲ್ಲ ಯೋಗ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. வாழ்க கோமண்டலா, வாழ்க கோமண்டலா, வாழ்க சுற்றி வந்தது ஒரு வாழ்வு திருமணம் ಎಲ್ಲೆಲ್ಲೂ ಎಡಬಿಡದೆ ಹೇಳಿದ ಮಾತ್ರಕ್ಕೆ ಸಂಬದಿರು ಸ್ವತಃ ಶಕ್ತಿಯಾಗಿ ದೇಹದಲ್ಲಿಗೆ ಅವನೇ ಬಾಳಲು ಜೀವನಲು ಅರಿವವನೇ ಜಾಣರ ಮೋಟರ ಪ್ರಿಯ ಫಲವಾಗಿ ಕಾಣುವ ಸುಖವು ದುಃಖವು ಅವನ ಕ್ರಿಯೆಯೇ ಅನುಶಕ್ತಿ ಅನುಗಣತು ಪ್ರತಿಪತ್ವರಡಿ ಅವನಲ್ಲಿ ನೀನು ನಿನ್ನಲ್ಲಿ ಅವನು ಅವನಾಗಿ ಅವನನ್ನು ಮರೆತರೆ ನೀ ಗಿರಿಯ ಅವನನ್ನು ಅರಿತರೆ ನೀ ಗಿರಿಯ ಅವನು ನೀನು ಒಂದೇ ಎಂದು ಅರಿತ ಸ್ಥಿತಿಯೇ ಅರಿವು ಪೂರ್ಣ ಅದು ಮೂರ್ತಿ ಅರಿತ ಸ್ಥಿತಿ ದಾಸವನು ನೀಡಿ ಚಿಂತನೆಯನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ 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 ಬಾಳಿಗೆ ಸಮೃದ್ಧಿಯಲ್ಲಿ ಮಾಡಿ ವಿದ್ಯುತ್ ಪ್ರಯಾಣ. ದೈವಿಕ ಮಹಾಶಕ್ತಿಯು ದೇಹದಲ್ಲೂ ಕ್ರಾಂತಿ ಹಾಯುತ್ತಿದೆ. ದೈವಿಕ ಮಹಾಶಕ್ತಿಯು ಹಗಲು ಇರಲು ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ತಾಯಿಗೆ ವಂದನೆ, ತಂದೆಗೆ ವಂದನೆ, ಗುರು ಯೋಗಿರಾಜ್ ಪ್ರತಾಪಿ ಮಹರ್ಷಿ ಅವರಿಗೆ ನನ್ನೆಲ್ಲರ ವಂದನೆ. ಅಪ್ 2, 3, 4 left 1, 2, 3 right left right left right left. Okay, generally another session clockwise 1, 2, 3, 4, 5. Anti-clockwise 1, 2, 3, 4, 5. Okay. ಈಗ ಪಾದಗಳಿರೋ ಬಿಂದುಗಳನ್ನು ಒತ್ತೋದು. ಆಕ್ಯುಪ್ರೆಷರು ಬಲಗಾಲನ್ನು ಮಡಚಿ ಎಡತೊಡೆ ಮೇಲೆ ಇಟ್ಕೊಳ್ಳಿ. ಹೆಬ್ಬೆಟ್ಟಿನಿಂದ ಸ್ಟಾರ್ಟ್ ಮಾಡಿ. ಕಾಲಿನ ಹೆಬ್ಬೆಟ್ಟಿನ ಭಾಗವನ್ನು ನಿಮ್ಮ ಕೈಗಳ ಹೆಬ್ಬೆಟ್ಟುಗಳಿಂದ ಮನಸ್ಸಿಟ್ಟು ಒತ್ತಿ. ಕಿವಿಗಳಿಗೆ ಸಂಬಂಧಪಟ್ಟಂತ ಬಿಂದುಗಳು. ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸು, ಪ್ರಾಸ್ಟೇಟು, ಸ್ಪ್ಲೇನು,
ಹಾಗೆ ಒತ್ಕೊಂಡು ಹಿಂಡಿ ಕಡೆ ಬನ್ನಿ. ಹಿಂಡಿಯ ಭಾಗವನ್ನು ಚೆನ್ನಾಗಿ ಒತ್ತಿ. ನಮ್ಮ ಈಗ ಪಾದದ ಸೈಡನ್ನು ಒತ್ತಿ ಸ್ಪೈನಲ್ ಕಾರ್ಡ್ ಹೆಬ್ಬೆಟ್ಟಿನ ಬುಡದಿಂದ ಮಧ್ಯಭಾಗವನ್ನು ಹಾಗೆ ಒತ್ತಿಕೊಂಡು ಕೆಳಗಡೆವರೆಗೂ ಬನ್ನಿ. ಒಂದೇ ಲೈನಲ್ಲಿ ಮತ್ತೆ ಕೆಳಗಡೆಯಿಂದ ಒತ್ತಿಕೊಂಡು ಹಾಗೆ ಮೇಲೆವರೆಗೂ ಬನ್ನಿ. ಮತ್ತೆ ಮೇಲಿಂದ ಒತ್ತಿಕೊಂಡು ಹಾಗೆ ಕೆಳವರೆಗೂ ಬನ್ನಿ. ಚೆನ್ನಾಗಿ ಮಸಾಜ್ ಮಾಡಿ. 1 2 3 4 5 ಆಂಟಿ ಕ್ಲಾಕ್ ವೈಸ್. 1 2 3 4 5 ಕ್ಲಾಕ್ ವೈಸ್. 1 2 3 4 5 3 4 5 ಆಂಟಿ ಕ್ಲಾಕ್ ವೈಸ್. 1 2 3 4 5 ಮತ್ತೆ ಕ್ಲಾಕ್ ವೈಸ್. 1 2 3 4 5 ಕೈ ತೆಗೆದು ಕಾಲನ್ನು ಇಲ್ಲಿ ನೆಲದಿಂದ ಒತ್ತುಕೊಂಡು ನಿಮ್ಮ ಕಾಫ್ನ ಬಿಟ್ಟದ್ದು ಚೆನ್ನಾಗಿ ಒತ್ಕೊಳ್ಳಿ. ಅದು ಒತ್ತೋದ್ರಿಂದ ಕಾಲನ್ನು ಚೇಂಜ್ ಮಾಡಿ. ಎಡಗಾಲನ್ನು ತೆಗೆದು ಬಲ ಕಡೆ ಇಟ್ಕೊಳ್ಳಿ. ಶ್ವಾಸನಾಳ, ಹಾರ್ಟು, ಲಿವರು, ಸ್ಕ್ರೀನು, ದೊಡ್ಡ ಕರಳು, ಸಣ್ಣ ಕರಳು, ಅಪೆಂಡಿಕ್ಸು, ಗರ್ಭಕೋಶದ ತೊಂದರೆಗಳು, ಮೂತ್ರಪಿಂಡಕ್ರಿಯೆಯ ಸಮಸ್ಯೆಗಳು, ಸೆಕ್ಸುವಲ್ ಪ್ರಾಬ್ಲಮ್ಮು ಎಲ್ಲ ಬಿಂದುಗಳಲ್ಲಿರುವ ಚೆನ್ನಾಗುತ್ತೆ. 3 4 5 5 1 2 3 4 5 10 ಅದರಿಂದ ಪಾದರಕ್ಷಣೆ ಎಲ್ಲ ಕಾಲೇಜ್ ಮಾಡಿ. ಅದನ್ನು ಬಿಡಿಸಿ 1 2 3 4 5 and clock wise. 1 2 3 4 5 again clock wise. 1 2 3 4 5 again ಕಾಲುಗಳನ್ನು ಒತ್ತಿರಿ. ಹಿಂದಿಗಳಿಂದ ಟಾಪ್ ಮಾಡಬೇಕು ಚೆನ್ನಾಗಿ. ಕಾಲ್ಬಿಡಿ. ಈಗ ನೆಕ್ಸ್ಟು ವಜ್ರಾಸನ ಬನ್ನಿ. ಈಗ ನಮ್ಮ ಕಿಡ್ನಿಗಳಿಗೆ ಮಸಾಜ್ ಮಾಡೋಣ. ಪೊಸಿಷನ್ ಕೊಡಿ. ಮೇಲೆ ಕೆಳಮುಖನಾಗಿ ಕೈ ಬರೀತೀವಿ. 1 2 3 4 5 ಈಗ ನೀರು ಮಸ್ಕುಲರ್ ಎಕ್ಸರ್ಸೈಸು. ಮೊದಲನೇದಾಗಿ ಕರೆಕ್ಟಾಗಿ ಕುತ್ಕೊಳ್ಳಿಬೇಕು. ಇದು ಉಸಿರಾಟದೊಂದಿಗೆ ಸ್ಟಾರ್ಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಸ್ಟೇಪಲ್ಲಿ ಆದಿ ಮೊದಲು ಇಟ್ಕೊಳ್ಳಿ. ಸ್ಟಾರ್ಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್.
ರಿಲೀಸ್ ಮಾಡಿ ಕಮ್ಮಿ. ಈಗ ಕಾಲಿನ ಕೋಶಗಳಿಗೆ ಯೋಗ ಮಾಡೋಣ. ಇಲ್ಲ ಪೊಸಿಷನ್ ಕೊಡಿ. Breathe out, breathe in, breathe out, breathe in, breathe out, breathe in, breathe in, breathe out, breathe in, breathe out, breathe. ಈಗ ಗಂಟೆಗಳಿಗೆ ಯೋಗ ಎಲ್ಲ ಪೊಸಿಷನ್ ಇಟ್ಕೊಳ್ಳಿ. ಮೂಮೆಂಟ್ ಸ್ಟಾಪ್. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ right, left, okay. Up and down momentum, stop. Up, down, up, down, down, up, down. Okay. Mana-mana ಎಡದಿಂದ ಬಲಕ್ಕೆ ಕ್ರಾಸ್ ಆಗ್ತವೆ. Up, down, up, down, up, five. Anti-clockwise. 1, 2, 3, 4, 5. Okay. ಈಗ ಹತ್ತಿರ ದೂರ ಇಲ್ಲ ಹತ್ತಿರ ಇಟ್ಕೊಳ್ಳಿ. ದೂರ ಹತ್ತಿರ ದೂರ ಹತ್ತಿರ ದೂರ ಹತ್ತಿರ ದೂರ ಹತ್ತಿರ ದೂರ ಹತ್ತಿರ. ಕೈನ ಸ್ವಲ್ಪ ಬಿಸಿ ಮಾಡಿ, ಅಂಗೈ ಬಿಸಿ ಮಾಡಿ, ಕಣ್ಣು ಮುಚ್ಚಿ ಕಣ್ಣಿನ ಮೇಲೆ ಅಂಗೈಗಳಿಡಿ. ಕಣ್ಣುಗಳನ್ನು ವಾಮ ಮಾಡೋಣ. ನನ್ನ ಕಣ್ಣುಗಳಲ್ಲಿ ರಕ್ತ ಚಲನೆ, ಉಷ್ಣ ಚಲನೆ, ಗಾಳಿಯ ಚಲನೆ, ಪ್ರಾಣದ ಚಲನೆ, ಜೀವಕಾಂತ ಶಕ್ತಿಯ ಚಲನೆಗಳು ಕ್ರಮಬದ್ಧವಾಗಿವೆ. ನನ್ನ ಎರಡು ಕಣ್ಣುಗಳು ಶಕ್ತಿಯುತವಾಗಿ ಮೂಲಕ ಮಾಡ್ಕೊಳ್ಳಿ. ಸ್ಟಾರ್ಟ್. ಲೆಫ್ಟು ರೈಟ್ 10 ಟೆನ್ಸ್. ಸ್ಟಾಪ್. ಮಕರಾಸನ ಮೊದಲನೇ ಭಾಗ. ಈಗ ಮೂಮೆಂಟ್ ಸ್ಟಾಪ್. ರೈಟ್ ಎಲ್ಲ ಒಂದೇ ಕನ್ಸಿಡಿಸಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ right, okay. Sorry, namaste. Moment. Right. Now on the second. Left. Right. Left. Right. Now kita tengok mana. Left. Moment. Right. Left. Right. Left. Right. Left. Right. Left. Right. Left. Right. Left. Okay. Kalau change ಮಾಡ್ಕೊಳ್ಳಿ. ಬಲಗೈನ ಎಡಗಾಲು. Moment. Right. Left. Right. Left.
ಈಗ ಎಡಗಾಲ ಬೆಳೆದ ಬಲಗಾಲ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಒಂದೇ ಸಾರಿ ಬೆಂಡ್ ಮಾಡಿ ಸ್ಟಾರ್ಟ್. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಚೇಂಜ್. ಕಾಲ್ ಚೇಂಜ್ ಮಾಡಿ ಸ್ಟಾರ್ಟ್. ರೈಟ್ ಲೆಫ್ಟ್ ರೈಟ್ ಮಾಡಿ ನಂಬಿ ಹಾಕಲಿ. ಒಂದು ನಿಮಿಷ. ಗಮನಿಸ್ತಾ ಜೊತೆಯಲ್ಲೇ ಮಾಡಿ ಕರೆಕ್ಟಾಗಿ ಮೂಮೆಂಟ್ ಬರುತ್ತೆ. ಇಲ್ಲಾಂದ್ರೆ ಅರ್ಥ ಪರಿಹಾರದಿಂದ ನಿಮಗೆ ಒಬ್ಬರಿಗೊಬ್ಬರು ಚರ್ಚೆ ಆಗ್ತದ. ಕರೆಕ್ಟಾಗಿ ಮಾಡಿ ಅದಕ್ಕೆ ಅನ್ಕೊಳ್ಳೇನ ಯಾಕೆ ಆಗಿಲ್ಲ ಅಂದರೆ ಪೂಜೆ ಅದಕ್ಕೆ ನೆಕ್ಸ್ಟ್ ಬಲ ಮಾಡಿ ಹೇಳ್ದಾಗಲೇ ಕೇಳ್ಬೋದು. ರೈಟ್ left right left right left right left. Okay, kalau mengerti moment right lalu saya bend balik left right left left right left right left. Okay, all ready? ಎಡಗಾಲ ಮೇಲೆ ಬಲಗಾಲ ಕ್ರಾಸ್ ಹಾಕೊಳ್ಳಿ. left right left left right left right left right left right left right left. Okay, ಕೈನ ಮುಂದೆ ತಗೊಳ್ಳಿಲ್ಲ. ಮುಂದೆ ತಗೊಳ್ಳಿ. ಮತ್ತೆ ಮಾಡ್ಕೊಳ್ಳಿ. ಇನ್ನೊಂದು ಆಯ್ತಲ್ಲ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ left right left. Okay, ಈಗ ಕೈಗಳನ್ನು ತಗೊಳ್ಳಿ. ಒಂದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಮ್ಯಾಲೆ ಹೋಗಿ. ಎಲ್ಲ ಹೊರಗಡೆ ಹೋಗಿಲ್ಲ, ಸ್ವಲ್ಪ ಮ್ಯಾಲೆ ಹೋಗಿ ಎದುರುಗಡೆ ಬರುತ್ತದೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಸರಿ ಹೆಣ್ಮಕ್ಳು ಮಾಡಿಕೊಳ್ಳಿ. ಬರ್ಬಾರ್ದು ಫೋನ್ ಮಾಡ್ಕೊಳ್ಳಿ. ಕಣ್ಣು ಕೈಗೆ ಒಂದು ನಿಮಿಷ ಹಾಗೆ ದೇಹನ ಗಮನಿಸ್ತಾ ರಿಲ್ಯಾಕ್ಸ್ ಮಾಡಿ. ಟೂ ತ್ರೀ. ಓಕೆ, ಅದೇ ಕೈಯಿಂದ ಎಡಭಾಗದ ಚೆಸ್ಟನ್ನು ಮಸಾಜ್ ಮಾಡಿ. 1 2 3 ಅಂಟಿ ಕ್ಲಾಕ್ ಬೈ 1 2 3 ಕ್ಲಾಕ್ ಬೈ 1 2 3. ಈಗ ಎಡಗೈಯಿಂದ ಬಲಭಾಗದ ಚೆಸ್ಟನ್ನು ಮಸಾಜ್ ಮಾಡಿ. 1 2 3 ಅಂಟಿ ಕ್ಲಾಕ್ ಬೈ 1 2 3 ಕ್ಲಾಕ್ ಬೈ 1 2 3. ಓಕೆ, ಈಗ ಇಯರ್ ಮಸಾಜು. ನಿಮ್ಮ ಎಫೆಕ್ಟ್ಗಳನ್ನು ಕಿವಿನಲ್ಲಿ ಇಟ್ಕೊಂಡು ಜೆಂಟ್ಲಿಯಾಗಿ ತಿನ್ನಿಸಿ ಬೆಳೆದಿಲ್ಲ ಕಿವಿನಲ್ಲಿ. 1 2 3 4 5 ಅಂಟಿ ಕ್ಲಾಕ್ ಬೈ 1 4 5. ಚೇಂಜ್.
ಈಗ ಕಿವಿಗಳನ್ನು ಒತ್ತಿಬಿಡಿ. ಮೇಲಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಕಿವಿಗಳನ್ನು. ಕಿವಿನಲ್ಲಿರುವ ಎಲ್ಲ ಬಿಂದುಗಳನ್ನು ಒತ್ತಬೇಕು ನೀವು. ಇದೇ ಒಂದು ಆರ್ಕ್ಯುಲರ್ ಥೆರಪಿ ಅಂತ ಇದೆ, ಕರ್ಣ ಚಿಕಿತ್ಸೆ ಅಂತ, ಅದೇನೇ ಇದೆ. ಈಗ ನೆಕ್ಸ್ಟು ಕಪಾಲ ಮರ್ದನ. ಎಪ್ಪೆಳ್ಳಿಂದ ನಿಮ್ಮ ಕೆನ್ನೆ ಮೇಲ್ಗಡೆ ಕುಳಿನಲ್ಲಿ ಎಪ್ಪೆಳ್ಳಿಂದ ಮಸಾಜ್ ಮಾಡಿ ಜಂಟಿಯಾಗಿ. 1 2 3 4 5 ಆಂಟಿ ಕ್ಲಾಕ್ ವೈಸ್. 1 2 3 4 5 ಕ್ಲಾಕ್ ವೈಸ್. 1 2 3 4 5 ಚೇಂಜ್. ಈಗ ನೋಸ್ ಮಸಾಜು. ನಿಮ್ಮ ಕೈಗಳ ಕಿರುಬೆರಳಿನಿಂದ ಮೇಲಿಂದ ಕೆಳಗಡೆ ಕೆದಿವಿ ಒಂದು 5 ಸಾರಿ. 1 2 3 4 5 ಮುಖಮರ್ದನ. ಕೈಗಳನ್ನು ಮುಖದ ಮೇಲೆ ಇಟ್ಕೊಂಡು ಲೈಟಾಗಿ ಪ್ರೆಷರ್ ಕೊಟ್ಟು ಚೆನ್ನಾಗಿ ಮುಖನ ಮರ್ದನ ಮಾಡಿ. 1 2 3 4 5 ಚೇಂಜ್. ರಿಲ್ಯಾಕ್ಸ್. ಒಂದು ನಿಮಿಷ ಹಾಗೆ ದೇಹವನ್ನು ಅದುಗುತ್ತಿರೋ ಆ ಭಾಗದಲ್ಲಿ ನಿಮ್ಮ ಮನಸ್ಸು ಗಮನಿಸ್ತಾ ಇರಲಿ, ಅಲ್ಲಿ ಪಾಯಿಂಟಲ್ಲಿ. ಮೂರನೇ ಬಿಂದು ಇನ್ನೊಂದು ಇಂಚ್ ಕೆಳಗಡೆ ಬೆರಳು ತಗೊಳ್ಳಿ. ಆದ್ಮೇಲೆ ನಾಲ್ಕನೇ ಬಿಂದು ಇನ್ನೊಂದು ಇಂಚ್ ಕೆಳಗಡೆ ತಗೊಳ್ಳಿ ಬೆರಳನ್ನ. ಆರನೇ ಬಿಂದು ನಿಮ್ಮ ಹೆಬ್ಬೆಟ್ಟನ್ನು ಯೂಸ್ ಮಾಡಿ. ಹೆಬ್ಬೆಟ್ಟನ್ನು ಒಕ್ಕಳದ ನಾಭಿನಲ್ಲಿ ಆದ್ಮೇಲೆ ಕೆಳಮುಖನಾಗಿ ಒತ್ತಿಡಿರಿ. ರಜರು ಕೆಳಮುಖನಾಗಿರು, ಕಾಲು ಕಡಿಕೆ. ಏಳನೇ ಬಿಂದು ನಿಮ್ಮ ತೋರ್ಬೆಳನ್ನ ಒಕ್ಕಳದಲ್ಲಿ ನಿಮ್ಮ ಬಲ ಭುಜದ ಕಡೆಗೆ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನು ಒತ್ತಡ ತಗೊಳ್ಳಿ, ಒತ್ತಡ ಕೊಡಿ. ಹತ್ತನೇ ಬಿಂದು ನಿಮ್ಮ ಹೆಬ್ಬೆರಳನ್ನ ನಿಮ್ಮ ನಾಭಿನಲ್ಲಿ ಅದ್ಮಿ ಪ್ರೆಸ್ ಮಾಡಿ ನಿಮ್ಮ ಎಡ ತೊಡೆ ಕಡೆಗೆ ಒತ್ತಿಡಿಕೊಳ್ಳಿ. ಹದಿನಾಲ್ಕನೇ ಬಿಂದು ಈಗ ಬಲವೆಯನ್ನು ತೆಗೆದು ಎಡವೆಯನ್ನು ರಿಲೀಸ್ ಮಾಡ್ಕೊಳ್ಳಿ. ನನ್ನ ರಿಲೀಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಾಡ್ಕೊಳ್ಳಿ. ನಾವು ದೀರ್ಘವಾದ ವಿಶ್ರಾಂತಿಯನ್ನು ಕೊಡೋಣ. ರಿಲ್ಯಾಕ್ಸೇಷನ್. ನಿಮ್ಮ ಬಾಡಿಯನ್ನು ಜಟಿಲವಾಗಿಟ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಬಾಡಿ. ನಿಮ್ಮ ಮನಸ್ಸನ್ನು ಮುಕ್ತವಾಗಿಟ್ಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ನನ್ನ ಪಾದಗಳೆರಡು ವಿಶ್ರಾಂತಿಯನ್ನು ಪಡೆದುಕೊಂಡಿವೆ. ಮನಸ್ಸನ್ನು ನಿಮ್ಮ ಕಾಲುಗಳ ಮೇಲೆ ತನ್ನಿ. ನನ್ನ ಕಾಲುಗಳಲ್ಲಿ ರಕ್ತ ಚಲನೆ, ಉಷ್ಣ ಚಲನೆ,
ಗಾಳಿಯ ಚಲನೆ, ಪ್ರಾಣದ ಚಲನೆ, ಜೀವಕಾಂತ ಶಕ್ತಿಯ ಚಲನೆಗಳು ಕ್ರಮಬದ್ಧವಾಗಿವೆ. ನನ್ನ ಕಾಲುಗಳೆರಡು ಶಕ್ತಿಯುತವಾಗಿಯೂ ಆರೋಗ್ಯವಾಗಿಯೂ ಇವೆ. ನನ್ನ ಕಾಲುಗಳೆರಡು ವಿಶ್ರಾಂತಿಯನ್ನು ಪಡೆಯಲಿ. ಆ ಭಾಗಕ್ಕಷ್ಟೇ ರಿಲ್ಯಾಕ್ಸ್ ಮಾಡಿ ಮನಸ್ಸನ್ನು ಆಯಿಸ್ತಾ ಭಾಗ ನನ್ನ ಕಾಲುಗಳೆರಡು ವಿಶ್ರಾಂತಿಯನ್ನು ಪಡೆದುಕೊಂಡಿವೆ. ಮನಸ್ಸನ್ನು ಈಗ ನಿಮ್ಮ ಎರಡು ಮೊಣಕಾಲುಗಳ ಮೇಲೆ ತಂದು, ನನ್ನ ಮೊಣಕಾಲುಗಳಲ್ಲಿ ರಕ್ತ ಚಲನೆ, ಉಷ್ಣ ಚಲನೆ, ಗಾಳಿಯ ಚಲನೆ, ಪ್ರಾಣದ ಚಲನೆ, ಜೀವಕಾಂತ ಶಕ್ತಿಯ ಚಲನೆಗಳು ಕ್ರಮಬದ್ಧವಾಗಿವೆ. ನನ್ನ ಮೊಣಕಾಲುಗಳೆರಡು ಶಕ್ತಿಯುತವಾಗಿಯೂ ಆರೋಗ್ಯವಾಗಿಯೂ ಇವೆ. ನನ್ನ ಮೊಣಕಾಲುಗಳನ್ನು ಪಡೆದುಕೊಳ್ಳಲಿ. ನನ್ನ ಮೊಣಕಾಲುಗಳೆರಡು ವಿಶ್ರಾಂತಿಯನ್ನು ಪಡೆದುಕೊಂಡಿವೆ. ಮನಸ್ಸನ್ನು ಈಗ ನಿಮ್ಮ ಎರಡು ತೊಡೆಗಳ ಮೇಲೆ, ನನ್ನ ತೊಡೆಗಳೆರಡು ವಿಶ್ರಾಂತಿಯನ್ನು ಪಡೆಯಲಿ. ನನ್ನ ತೊಡೆಗಳೆರಡು ವಿಶ್ರಾಂತಿಯನ್ನು ಪಡೆದುಕೊಂಡಿವೆ. ಮನಸ್ಸನ್ನು ಈಗ ನಿಮ್ಮ ಸೊಂಟ ಕಿಬ್ಬೊಟ್ಟೆಯ ಭಾಗದಲ್ಲಿ, ನನ್ನ ಸೊಂಟ ಕಿಬ್ಬೊಟ್ಟೆಯ ಭಾಗದಲ್ಲಿ ರಕ್ತ ಚಲನೆ, ಉಷ್ಣ ಚಲನೆ, ಗಾಳಿಯ ಚಲನೆ, ಪ್ರಾಣದ ಚಲನೆ, ಜೀವಕಾಂತ ಶಕ್ತಿಯ ಚಲನೆಗಳು ಕ್ರಮಬದ್ಧವಾಗಿವೆ. ನನ್ನ ಸೊಂಟ ಕಿಬ್ಬೊಟ್ಟೆಯ ಭಾಗವು ಶಕ್ತಿಯುತವಾಗಿಯೂ ಆರೋಗ್ಯವಾಗಿಯೂ ಇದೆ. ನನ್ನ ಸೊಂಟ ಕಿಬ್ಬೊಟ್ಟೆಯ ಭಾಗವೆಲ್ಲ ವಿಶ್ರಾಂತಿಯನ್ನು ಪಡೆಯಲಿ. ನನ್ನ ಎದೆಯ ಭಾಗದಲ್ಲಿ ರಕ್ತ ಚಲನೆ, ಉಷ್ಣ ಚಲನೆ, ಗಾಳಿಯ ಚಲನೆ, ಪ್ರಾಣದ ಚಲನೆ, ಜೀವಕಾಂತ ಶಕ್ತಿಯ ಚಲನೆಗಳು ಕ್ರಮಬದ್ಧವಾಗಿವೆ. ನನ್ನ ಎದೆಯ ಭಾಗವು ಶಕ್ತಿಯುತವಾಗಿಯೂ ಆರೋಗ್ಯ ಪಡೆದುಕೊಳ್ಳಲಿ. ನನ್ನ ಎದೆಯ ಭಾಗವು ವಿಶ್ರಾಂತಿಯನ್ನು ಪಡೆದುಕೊಂಡಿದೆ. ಮನಸ್ಸನ್ನು ಈಗ ನಿಮ್ಮ ಎರಡು ಗಾಳಿಯ ಚಲನೆ, ಪ್ರಾಣದ ಚಲನೆ, ನನ್ನ ದೇಹ ಸಂಪೂರ್ಣ ಆರೋಗ್ಯವಾಗಿ ದೇಹದ ಭಾಗವನ್ನು ಚಲನೆಗೆ ತನ್ನಿ. ತಲೆ ಕುತ್ತಿಗೆ ಭಾಗವನ್ನು ಚಲನೆಗೆ ತನ್ನಿ. ಈಗ ಒಂದು 3 ಬಾರಿ ಪಾದದಿಂದ ತಲೆಯವರೆಗೂ ಡೀಪಾಗಿ ಉಸಿರು ತಗೊಂಬಂದು ಶರೀರ ಪೂರ್ತಿ ಹಾಯಿಸ್ಕೊಳ್ಳಿ. ಪಾದದವರೆಗೆ 3 ಉಸಿರಾಟ ಮಾಡಿ. ಎಲ್ಲರೂ ಈಗ ನಿಮ್ಮ ಬಲಗಾಲನ್ನು ಮಡಚಿ ಎಡಗೈನ ಹಿಂದೆ ತಗೊಳ್ಳಿ. ಎಡ ಮೊದಲು ಬಾಳಿಗೆ ಸಮೃದ್ಧಿಯೊಂದಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. 2, 3, 4, 5, 6 ಲೈನ್ ಅಂತ ತಗೊಂಡೋಗಿ. ಹಂಗೆ ಅಲ್ಲೆಲ್ಲ ಕುತ್ಕೊಳ್ಳಿ. ಎಣ್ಣೆ ಬೆಂಗಿನಲ್ಲಿ 3, 4
6, 7, 8, 9, 10. Position ತಗೊಳ್ಳಿ. Roger. ಅಲ್ಲ ಕೂತಿರೋ ಜಾಗದಲ್ಲಿ ಹಂಗೆ ಸೈಡಿಗೆ ಕಲಿಕೊಂಡು ಮೂರನೇ ಬೆಂಚಿಗೆ ಬನ್ನಿ. ಎಲ್ಲ ಪೊಸಿಷನ್ ಇಟ್ಕೊಳ್ಳಿ. ಅಕ್ಷರ ಮಂತ್ರ ಸ್ಟಾರ್ಟ್. 1, 2, 3, 4, 5, 6, 7, 9, 10. ಪೊಸಿಷನ್ ತಗೊಳ್ಳಿ. ಗಂಡಸರ ಪೊಸಿಷನ್ ತಗೊಳ್ಳಿ. ಆರ್ಡರ್. ಅಲ್ಲ ಕಾಲು ನಡೆಯಲ್ಲ, ಇದೊಂದು ನಡಿ, ಅದನ್ನು ತಲುಪಿಸ್ಬಿಡಿ. ಏನಾಗಿ ನಮ್ಮ ಜೊತೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘದ ಅಡಿಯಲ್ಲಿ ಅಮರ್ ಜ್ಯೋತಿ ನಗರದಲ್ಲಿ ಇರ್ತಕ್ಕಂಥ ನಮ್ಮ ಈ ಒಂದು ವೇದಾದ್ರಿ ಕೈಯೋಗದ ವತಿಯಿಂದ ಇದನ್ನು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಚಿಕ್ಕದಾಗಿದ್ದರೂ ಕೂಡ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಕೂಡ ಇದನ್ನು ನೀವು ಆಚರಿಸಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಆತ್ಮೀಯ ಯೋಗ ಬಂಧುಗಳೇ, ಈ ಒಂದು ವೇದಾದ್ರಿ ಮಹರ್ಷಿಯವರ ಈ ಒಂದು ಕೈಯೋಗ ನಾವು ಈ ಪ್ರಪಂಚದಾದ್ಯಂತ ಇದನ್ನು ನಾವು ಹರಡಬೇಕಾಗಿದೆ. ಯಾವ ರೀತಿಯಾಗಿ ಈ ಒಂದು ಸ್ವಾಮೀಜಿಯವರು ಈ ಒಂದು ದೇಹಾಭ್ಯಾಸಗಳನ್ನು ಒಂದು ರಚನೆಗೊಳಿಸಿದ್ದಾರೆ ಅಂದರೆ, ಒಂದು 8 ವರ್ಷ ಮಕ್ಕಳಿಂದ ಹಿಡಿದು 80-90 ವರ್ಷ ವಯೋವೃದ್ಧರವರೆಗೂ ಕೂಡ ಪ್ರತಿನಿತ್ಯ ಮಾಡುವಂಥ ಅಭ್ಯಾಸಗಳನ್ನು ರಚನೆಗೊಳಿಸಿ ನಾವು 100 ವರ್ಷ ಯಾವ ರೀತಿಯಾಗಿ ಇಲ್ಲಿ ಆರೋಗ್ಯವಾಗಿ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಔಷಧಿಗಳ ಮೊರೆ ಹೋಗದಲ್ಲೇ ಅನಿವಾರ್ಯ ಕಾರಣಗಳಿಂದ ನಾವು ಔಷಧಿಯ ಮೊರೆ ಹೋಗಿ ಎಲ್ಲರಿಗೆ ಜೀವನದಲ್ಲಿ 1 ಸಾರಿ 2 ಸಾರಿ ಬರಬೇಕಾಗತ್ತೆ, ಅದು ಮಾಡಿಕೊಳ್ಳೋಣ. ಕರೆಕ್ಟಾಗಿ ಸ್ವಾಮೀಜಿಯವರ ಅಭ್ಯಾಸಗಳನ್ನು ಎಲ್ಲರೂ ಅಭ್ಯಾಸ ಮಾಡ್ತಾ ಬಂದರೆ ಇಡೀ ಪ್ರಪಂಚದ ಸಮುದಾಯ ಮನುಕುಲವೇ ಕೂಡ ಎಲ್ಲರೂ ಕೂಡ ಪೂರ್ಣ ಆಯುಷ್ಯನ್ನು ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಈ ಮೈಕ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಹಲವಾರು ಥರ ಯೋಗಗಳಿದೆ, ಅಭ್ಯಾಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲರೂ ಮಾಡುವಂಥ ಸರಳೀಕೃತವಾದ, ನನಗೆ ಈ ಆಸನ ಆಗೋದಿಲ್ಲ, ಇದಾಗೋದಿಲ್ಲ, ನನಗೆ ಮಾಡೋಕ್ಕೆ ನಾನು ಹೇಳ್ದಲೇ ಪ್ರತಿಯೊಂದು ಆಸನಗಳನ್ನು ಅಭ್ಯಾಸ ಮಾಡುವಂಥ ಒಂದು ವಿಧಾನವನ್ನು ಕಂಡುಹಿಡಿದಿದ್ದಾರಲ್ಲ ಸ್ವಾಮೀಜಿ, ಇದನ್ನು ಎಲ್ಲರೂ ಅಭ್ಯಾಸ ಮಾಡಿಕೊಂಡು ಎಲ್ಲ ಕಾಲದಲ್ಲೂ ಕೂಡ ವಯೋವೃದ್ಧರಲ್ಲೂ ಕೂಡ ಇದನ್ನು ಅಭ್ಯಾಸ ಮಾಡಿ ಕೊನೆಯವರೆಗೆ ನಾವು ಈ ದೇಹ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿರೂ ಸಾಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸಿ ಅವರ ಒಂದು ಇದನ್ನೆಲ್ಲ ನೆನೆಕೊಂಡು ಅವರ ಒಂದು ಕೃಪೆಯಿಂದ ಈ ಒಂದು ಅಭ್ಯಾಸಗಳು ಎಲ್ಲ ಜನರಿಗೂ ಮನೆ
ಮನೆಗಳನ್ನು ತಲುಪುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆ ದೈವ ನೆಲೆಯನ್ನು ಕೂಡ ಕೇಳ್ಕೊಂಡು ಈ ಒಂದು ನಮ್ಮ ಈ ಪ್ರೀತಿಯ ಕೂಗು ಪ್ರತಿಯೊಬ್ಬರ ಮನೆಗಳನ್ನು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಕೂಡ ಇದು ನಾವು ಯಾವತ್ತೋ ಒಂದು ದಿವಸ ನಾವು ಯೋಗ ಡೇ ಅಂತ ಆಚರಣೆ ಮಾಡೋದಕ್ಕಿಂತ ಪ್ರತಿನಿತ್ಯವೂ ನಮಗೆ ಯೋಗ ಡೇನೇ. ಯಾಕೆಂದರೆ ನಾವೆಲ್ಲರೂ ಕೂಡ ಇದೇ ಅಭ್ಯಾಸಗಳನ್ನು ನಾವು ಪ್ರತಿನಿತ್ಯ ನಮ್ಮ ಕೇಂದ್ರಗಳಲ್ಲಿ ಇಡೀ ವಿಶ್ವದಾದ್ಯಂತ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಿಗೆ ಬೆಳೆದು ಎಲ್ಲರಿಗೂ ಇದು ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಾಗಲಿ, ಕಾರ್ಯರೂಪಕ್ಕೆ ಬರಲಿ, ಎಲ್ಲರೂ ಮನುಕುಲ ಇಲ್ಲಿ ಎಲ್ಲರೂ ಕೂಡ ಆರೋಗ್ಯದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಲಿ ಅಂತ ಈ ಸಂದರ್ಭದಲ್ಲಿ ನಾನು ದೈವನೆಲೆಯನ್ನು ಕೇಳ್ಕೊತ ಗುರುವಿನ ಕೃಪೆಯಿಂದ ಇದೆಲ್ಲ ನಡೀಲಿ ಅಂತ. ಸ್ನೇಹಿತರೆ, ಹಾಗಂತ ಅಂದ್ಬಿಟ್ಟು ನಾನು ಬೇರೆ ಯೋಗಾಭ್ಯಾಸಗಳನ್ನೆಲ್ಲ ನಾನು ಅದು ಸರಿಯಿಲ್ಲ ಅದೆಲ್ಲ ಏನೂ ಹೇಳೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಕೆಲವು ಅಭ್ಯಾಸಗಳು ಕೆಲವು ವಯಸ್ಸಾದವರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಮತ್ತೆ ಕೆಲವು ವಯಸ್ಸಾದ್ಮೇಲೆ ಮಾಡೋಕ್ಕಾಗೋದಿಲ್ಲ. ಆಗ ಆರೋಗ್ಯದ ಸಮಸ್ಯೆ ಮತ್ತೆ ಉಂಟಾಗುತ್ತೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ಲ ಕಾಲಗಳಲ್ಲೂ ಮಾಡುವಂಥ ಅಭ್ಯಾಸಗಳಿರೋದ್ರಿಂದ ನಾವು ಪ್ರತಿಯೊಬ್ಬರು ಇದನ್ನು ಅಭ್ಯಾಸ ಮಾಡಿಕೊಂಡು, ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ನಾವು ಯೋಗದ ಮೂಲಕ ಬೇರೆ ಆಸನಗಳನ್ನು, ಹಠಯೋಗ ಬೇರೆ ಏನಾದರೂ ಕಷ್ಟ ಸಾಧನ ಆಸನಗಳನ್ನು ಮಾಡಿದಾಗ ದೇಹದಲ್ಲಿ ಶಕ್ತಿ ವ್ಯಯ ಆಗುತ್ತೆ. ಮತ್ತೆ ಅದೇ ಶಕ್ತಿಯನ್ನು ತುಂಬಿಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಹಲವಾರು ಮಾರ್ಗಗಳನ್ನು ಕಂಡುಹಿಡ್ಕೊಳ್ತೀವಿ. ಊಟ ತಿನ್ನೋದು, ಒಂದೇನೋ ತಿನ್ನೋದು, ನ್ಯೂಟ್ರಿಷನ್ ಫುಡ್ ತಿನ್ನೋದು, ಅದು ಇದೆಲ್ಲ ಮಾಡ್ಕೊತಾ ಇದ್ದೀವಿ. ಸರಿಗ ಮತ್ತೆ ಅದೇ ಪರಿಸ್ಥಿತಿಗೆ ಹೋಗುತ್ತೆ ದೇಹ. ಆದರೆ ಈ ಯೋಗ ಏನು ಅಂದರೆ, ನಾವು ಯೋಗಾಭ್ಯಾಸ ಮಾಡಿದರೆ ಶಕ್ತಿ ಖರ್ಚಾಗೋದಿಲ್ಲ, ಶಕ್ತಿ ಮತ್ತೆ ರೆಸ್ಟೋರ್ಡ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಈ ವೇದಾಂತಿ ಮಹರ್ಷಿಯವರ ಈ ಒಂದು ಸ್ಕೈಯೋಗ ಮತ್ತೆ ನಾವು ಹೇಗೆ ಡಿಸೈನರ್ ಬ್ಯಾಟ್ರಿನ ಚಾರ್ಜ್ ಆಗ್ತೀವಲ್ಲ, ಅದೇ ಥರ ಮಾಡಿದರೆ ನಮಗೆ ಶಕ್ತಿ ಕುಂದೋದಿಲ್ಲ, ಮತ್ತೆ ಶಕ್ತಿ ಬರುತ್ತೆ. ದೇಹ, ಮನಸ್ಸು, ಆತ್ಮಗಳ ಸಮ್ಮಿಲನ ತುಂಬ ಚೆನ್ನಾಗಿ ಆಗುತ್ತೆ. ಆಗ ನಮ್ಮ ಜೀವನ ಪರಿಪೂರ್ಣತೆಯನ್ನು ಪಡೆಯುತ್ತದೆ ಅನ್ನೋದೇ ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಇದು ಟೋಟಲ್ ಆಗಿ ಇದು ಒಂದು ಸ್ಪಿರಿಚುವಲ್ ಎಜುಕೇಷನ್, ಆಧ್ಯಾತ್ಮ ಶಿಕ್ಷಣವಾಗಿರೋದ್ರಿಂದ ಈ ಶಿಕ್ಷಣ ಬರೀ ಈ ರೀತಿಯಾಗಿ ಜನಗಳಲ್ಲಿ ತಲುಪಿಸೋದ್ರ ಮೂಲಕ, ಮತ್ತು ಜೊತೆಗೆ ಇದು ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಒಂದು ಶಿಕ್ಷಣದ ಪಠ್ಯಕ್ರಮವಾಗಿ ಇದು ಜಾರಿಗೆ ಬರಬೇಕು ಅನ್ನೋದು ಮಹರ್ಷಿಯವರ ಉದ್ದೇಶ. ಅದು ಬರ್ತಾ ಇದೆ, ಇನ್ನೂ ಅದು ಹೆಚ್ಚಿಗೆ ಪೂರ್ತಿಯಾಗಿ ಬಂದು ರೀಚ್ ಆಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದು ಬೇಗ ಬರಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ದೈವ ನೆಲೆಯನ್ನು ನಾವು ಕೇಳ್ಕೊಂಡು ಇದು ಬೇಗ ಇದು ಪ್ರಪಂಚಕ್ಕೆ ಹರಡಲಿ. ಮತ್ತು ಮಾನವರೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕೋದನ್ನು ಕಲಿರಿ. ವಸುದೈವಕ ಕುಟುಂಬಂ ಅನ್ನೋ ಒಂದು ಪದವನ್ನು ನಾವು ಇವತ್ತು ಬರೀ ಬಾಯಿನಲ್ಲಿ ಹೇಳಿದರೆ ಸಾಕಾಗದು, ಅದು ಇದು ವಿಶ್ವ ಪೂರ್ತಿ ಆಚರಣೆಗೆ ಬರಬೇಕು. ಆಗ ಮನುಕುಲ ಇಲ್ಲಿ ಭೂಮಂಡಲದ ಮೇಲೆ ಉದ್ಧಾರ ಆಗಬೇಕು. ಎಲ್ಲೂ ಘರ್ಷಣೆಗಳು, ಗೊಂದಲಗಳು, ಗಲಾಟೆಗಳು, ಯುದ್ಧಗಳು, ಜಗಳಗಳು, ವೈಮನಸ್ಯಗಳು ಬರಬಾರ್ದು. ಎಲ್ಲರೂ ಸಹೋದರಿಯರಂತೆ ಇಲ್ಲಿ ಬದುಕೋದನ್ನು ಕಲಿಬೇಕು ನಾವೆಲ್ಲ. ಆಗ ಈ ಭೂಮಂಡಲ ಅನ್ನೋದು ಆ ಪ್ರಕೃತಿ ದೈವ ಮಾಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಕೊಡುವಂಥ ಒಂದು ದೊಡ್ಡ ಗೌರವ ಏನು ಅಂದರೆ, ಮಾನವರಾದ ನಾವುಗಳು ಇದಕ್ಕೆ ಗೌರವವನ್ನು ಕೊಟ್ಟು ನಾವೆಲ್ಲರೂ ಉತ್ತಮರಾಗಿ ಬಾಳುವಂಥ ಒಂದು ವಿಧಾನ ಇಲ್ಲಿ ಬರಬೇಕು ಈ ಭೂಮಂಡಲದ ಮೇಲೆ, ಪ್ರಪಂಚದಲ್ಲಿ. ಅದೇ ಸ್ವಾಮೀಜಿಯವರ ಒಂದು ಕನಸು, ಅದೇ ನಮ್ಮ ಕನಸು ಕೂಡ ಅದೇ ಆಗಿದೆ. ಸೊ ಇದು ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಶಿಸೋಣ. ನಾವು ಈ ಒಂದು ಕೂಗು ನಿಮಗೆ ಮಾತ್ರ ಕೇಳ್ಬೋದು, ಆದರೆ ಇಲ್ಲಿಂದ ಹೊರಟಂಥ ಒಂದು ಅಲೆ ಇದೆಯಲ್ಲ, ಅದು ವಿಶ್ವ ಕ್ಷೇತ್ರದಲ್ಲಿ ಹೋಗಿ ರಿಕಾರ್ಡ್ ಆಗಿ ಅಚ್ಚೊತ್ತುಗಳಾಗಿ ಇಂಥ ಕೂಗಳು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ವಿಶ್ವಕಾಂತ ಕ್ಷೇತ್ರದಲ್ಲಿ ಆ ದೈವ ನೆಲೆಯಲ್ಲಿ ಇದೇ ಒಂದು ನಮ್ಮ ಹಾರೈಕೆಗಳು, ಇದೇ ಒಂದು ನಮ್ಮ ಒಳ್ಳೆಯ ಅಚ್ಚೊತ್ತುಗಳು ಮತ್ತೆ ಒಂದು ದಿವಸ ವಾಪಸ್ಸು ಈ ಜಗತ್ತಿಗೆ ಬಂದು, ಈ ಭೂಮಂಡಲದ ಮೇಲೆ ಬಂದು ಆ ಅರಿವು ಪ್ರತಿಯೊಬ್ಬರಲ್ಲೂ ಸೇರಿ ಇದು ಆರೋಗ್ಯವಂತ ಸಮಾಜ, ಶಾಂತಿಯುತ ಸಮಾಜವನ್ನಾಗಿ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ.
ಅದು ಮುಂದಿನ ದಿನಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವೆಲ್ಲರೂ ಕೂಡ ಇದರಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಆ ದೈವಾನುಗ್ರಹದಿಂದ ಗುರುವಿನ ಕೃಪೆಯಿಂದ ದೇಹಾರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ನೀವೆಲ್ಲರೂ ಉನ್ನತವಾದ ಜೀವನ ನಡೆಸಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಕೆ ಮಾಡ್ತಾ, ಹಾಗೆಯೇ ಇದರಲ್ಲಿ ನಮ್ಮ ಜೊತೆ ಸಹಕರಿಸಿ ಇದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಎಲ್ಲ ಮಾಸ್ಟರ್ಗಳು, ಪ್ರೊಫೆಸರ್ಗಳೆಲ್ಲ ನಮ್ಮ ಕಡೆ ಸಹಕಾರ ನೀಡಿ ಒತ್ತಾಸೆಯಿಂದ ಮಾಡಿ ಇದನ್ನೆಲ್ಲ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಕೃತಜ್ಞತಾ ಭಾವನೆಗಳನ್ನು ಸಲ್ಲಿಸಿ, ಅವರು ಕೂಡ ಅವರೆಲ್ಲರೂ ಅವರ ಕುಟುಂಬಗಳೆಲ್ಲ ದೇಹಾರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ. ಇದ್ರ ಬಗ್ಗೆ ಏನಾದರೂ ಎರಡು ಮಾತಾಡೋದಿದ್ರೆ ದಯಮಾಡಿ ಒಂದು ಎರಡು ಮಾತಾಡಿ. ಆಮೇಲೆ ತಿಂಡಿಯ ವ್ಯವಸ್ಥೆ ಮಾಡಿದ್ದೀವಿ, ದಯಮಾಡಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ತಿಂಡಿ ವ್ಯವಸ್ಥೆ ಇದೆ. ಎಲ್ಲರೂ ತಿಂಡಿ ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಲಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಶಾಂತಿ ಶಾಂತಿ ಶಾಂತಿ.